ಜೈ ಗುರುದೇವ್, ಹರೇ ಶ್ರೀಕೃಷ್ಣ. ನಮಸ್ಕಾರ ವೀಕ್ಷಕರೇ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸ್ವಯಂ ಸಿದ್ಧ ಶಾಬರ ಮಂತ್ರ ಅಂದರೆ ಕಾಲ ಭೈರವ ಸ್ವಾಮಿಯ ಸ್ವಯಂ ಸಿದ್ಧ ಶಾಬರ ಮಂತ್ರವನ್ನು ಕೊಡ್ತಾ ಇದ್ದೀನಿ. ಅದ್ರ ಬಗ್ಗೆ ನಾನು ತಿಳಿಸಿ ಕೊಡ್ತಾ ಇದ್ದೀನಿ. ನೋಡಿ, ನನಗೆ ಕೆಲವರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ನಮಗೆ ಮಾಟ ಮಂತ್ರ ಆಗಿದೆ, ವಾಮಾಚಾರ ಪ್ರಯೋಗ ಆಗಿದೆ, ನಮ್ಮ ಮನೆಗಳಲ್ಲಿ ಭೂತ ಪ್ರೇತಗಳು ಓಡಾಡ್ತಾ ಇದೆ, ನಮಗೆ ತುಂಬ ಸಮಸ್ಯೆ ಆಗಿದೆ, ಈ ರೀತಿಯೆಲ್ಲ ಹೇಳ್ತಾರೆ. ಸರಿ, ಆಯಿತು, ನಿಮ್ಮ ಸಮಸ್ಯೆಗೆ ನಾನು ಪರಿಹಾರ ಮಾಡಿಕೊಡ್ತೀನಿ, ಹಣ ಕೊಡಿ ಅಂತ ಕೇಳಿದ್ರೆ ಅವ್ರ ಹತ್ರ ಪರಿಹಾರ ಮಾಡಿಸ್ಕೊಳ್ಳೋದಕ್ಕೆ ಅವ್ರ ತವ ಕೊಡೋದಕ್ಕೆ ಹಣನೇ ಇರೋದಿಲ್ಲ. ಅಷ್ಟು ಬಡತನ, ಅಷ್ಟು ಕಷ್ಟ, ಅಷ್ಟು ಸಮಸ್ಯೆ ಇರುತ್ತೆ ಅವ್ರಿಗೆ. ನಾನು ಬರೀ ಜಸ್ಟ್ ಬರೋದು 500 ರೂಪಾಯಿ ಕೊಡಿ ಸಾಕು, ಬರೀ ಪೂಜೆ ಸಾಮಗ್ರಿಗಳಿಗೆ ಬರೀ 500 ರೂಪಾಯಿ ಕೊಡಿ ಸಾಕು, ನಾನು ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಆ 500 ರೂಪಾಯಿ ಕೊಡೋಕ್ಕೂ ಅವ್ರ ಹತ್ರ ಸಾಧ್ಯ ಇಲ್ಲ. ಅಷ್ಟೊಂದು ಸಮಸ್ಯೆಗಳಲ್ಲಿ ಅವರು ಇರ್ತಾರೆ, ಅಷ್ಟೊಂದು ಪ್ರಾಬ್ಲಮ್ಮು ಅವ್ರಿಗೆ ಇರುತ್ತೆ. ಅದಕ್ಕಿಂತ ಮುಂಚೆ ಬೇರೆ ಕಡೆಲ್ಲ ಹೋಗಿ ಸುಮಾರು ದುಡ್ಡುಗಳನ್ನು ಖರ್ಚು ಮಾಡಿ ಸುಮಾರು ರೀತಿಯ ಅವರು ಹೇಳ್ದಂತಹ ಪ್ರಯೋಗಗಳನ್ನು, ಪರಿಹಾರಗಳನ್ನು ಮಾಡ್ಕೊಂಡಿರ್ತಾರೆ. ಆದರೂ ಅವ್ರ ಸಮಸ್ಯೆ ಪರಿಹಾರ ಆಗಿರೋದಿಲ್ಲ. ಅಲ್ಲೆಲ್ಲ ಸುಮಾರು ದುಡ್ಡು ಕಾಸು ಖರ್ಚು ಮಾಡಿ ಸಮಯನ ವೇಸ್ಟ್ ಮಾಡಿಕೊಂಡು ನಂಬಿಕೆನ ಕಳ್ಕೊಂಡು ಕೊನೆಯದಾಗಿ ಲಾಸ್ಟ್ ಪ್ರಯತ್ನ ಅಂತ ಅಂದ್ಬಿಟ್ಟು ನನಗೆ ಫೋನ್ ಮಾಡ್ತಾರೆ. ಆದರೆ ನಾನು ಹೇಳ್ತಕ್ಕ ಸಣ್ಣ ಪುಟ್ಟ ಹಣನೂ ಕೊಡೋಕ್ಕೂ ಅವ್ರ ಹತ್ರ ಸಾಧ್ಯ ಇಲ್ಲ. ಯಾಕೆಂದರೆ ಕೆಲವರಿಗೆ ಅಷ್ಟು ಸಮಸ್ಯೆ ಇದೆ ಈಗಿನ ಪರಿಸ್ಥಿತಿನಲ್ಲಿ. ಹಾಗಾಗಿ ವೀಕ್ಷಕರೇ, ನಾನಿಲ್ಲಿ ಹೇಳ್ತಾ ಇರ್ತಕ್ಕಂಥ ಈ ಒಂದು ಪ್ರಯೋಗವನ್ನು ಯಾವುದೇ ಹಣಕಾಸು ಖರ್ಚು ಇಲ್ಲದೆ ನಿಮಗೆ ನೀವೇ ಮಾಡ್ಕೊಳ್ಳೋದ್ರಿಂದ ನಿಮಗೇನಾದರೂ ಮಾಟ ಮಂತ್ರದ ಸಮಸ್ಯೆ, ವಾಮಾಚಾರದ ಪ್ರಯೋಗ ಅಥವಾ ಭೂತ ಪ್ರೇತಗಳನ್ನು ಯಾರಾದರೂ ಚೂ ಬಿಟ್ಟಿದ್ರೆ, ನಿಮ್ಮ ಮೇಲೆ ಯಾರಾದರೂ ಭೂತ ಪ್ರೇತಗಳನ್ನು ಚೂ ಬಿಟ್ಟು ನಿಮಗೆ ಸಮಸ್ಯೆಯನ್ನು ಕೊಡ್ತಾ ಇದ್ರೆ, ಅಥವಾ ನಿಮ್ಮ ಕೆಲಸ ಕಾರ್ಯಗಳು ನಿಂತೋಗಿದ್ರೆ, ನೀವು ಏನೇ ಮಾಡಿದ್ರು, ಏನೇ ಬಿಸ್ನೆಸ್ ಮಾಡಿದ್ರು, ಏನೇ ಕೆಲಸ ಮಾಡಿದ್ರು ಅರ್ಧದಲ್ಲೇ ನಿಂತೋಗೋದು, ಲಾಸ್ ಆಗೋದು, ಸಾಲ ಆಗೋದು, ಆಮೇಲೆ ಮನೆಯಲ್ಲಿ ಯಾವಾಗಲೂ ಜಗಳ, ಸುಮ್ಮನೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳಗಳು ಆಗ್ತಾ ಇರ್ತದೆ. ಕೆಲವರಿಗೆ ಮನಸ್ಸಿನಲ್ಲಿ ಯಾವಾಗಲೂ ಒಂದು ರೀತಿಯ ಭಯ ಇರ್ತದೆ. ಆ ಒಂದು ಭಯ ಅವ್ರನ್ನ ಆವರಿಸ್ಕೊಂಡಿರ್ತದೆ. ಬರೀ ನೆಗೆಟಿವ್ ಯೋಚನೆಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗ್ಬಿಟ್ರೆ, ಹೀಗಾಗ್ಬಿಟ್ರೆ, ಹಿಂಗಾಗ್ಬಿಟ್ರೆ, ತೊಂದರೆ ಆಗ್ಬಿಟ್ರೆ, ಮುಂದಕ್ಕೆ ಈ ಥರ ಆಗ್ಬಿಟ್ರೆ, ಈ ರೀತಿ ಬರೀ ನೆಗೆಟಿವ್ ಯೋಚನೆಗಳನ್ನು ಅವರು ಮಾಡ್ತಾ ಇರ್ತಾರೆ. ರಾತ್ರಿ ಹೊತ್ತು ಮಲಗಿರುವಾಗ ಕೆಟ್ಟ ಕೆಟ್ಟ ಕನಸುಗಳು ಬರ್ತದೆ. ಪ್ರತಿದಿನ ಕೆಟ್ಟ ಕೆಟ್ಟ ಕನಸುಗಳು. ಆಮೇಲೆ ಯಾರೋ ಬಂದು ಎದೆ ಮೇಲೆ ಅಮ್ಮುಕದಾಗೆ ಆಗೋದು, ಯಾರೋ ಬಂದು ತಳ್ದಾಗ ಆಗೋದು, ಯಾರೋ ಬಂದು ಕಾಲಿಡ್ಕೊಂಡು ಎಳೆದ ರೀತಿ ಆಗೋದು. ಆಮೇಲೆ ಕೆಲವರಿಗೆ ಕಾಯಿಲೆ, ಅನಾರೋಗ್ಯ, ಹಾಸ್ಪಿಟ್ಲಲ್ಲಿ ಎಷ್ಟೇ ತೋರಿಸಿದ್ರು, ಎಷ್ಟೇ ಟ್ರೀಟ್ಮೆಂಟ್ ಕೊಡಿಸಿದ್ರು ಅವ್ರಿಗೆ ಆ ಕಾಯಿಲೆ ವಾಸಿ ಆಗಲ್ಲ. ಕಾಯಿಲೆ ಹಾಗೆ ಇರುತ್ತೆ, ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಆಗ್ತಾ ಇರ್ತದೆ. ಆದಾಯ ಬರ್ತಕ್ಕಂಥದ್ದು ನಿಂತೋಗಿದ್ರೆ, ಹಣಕಾಸಿನ ವ್ಯವಹಾರಗಳು ನಿಮಗೆ ಸ್ಟಾಪ್ ಆಗಿದ್ರೆ, ಉದ್ಯೋಗ ಬಿಸ್ನೆಸ್ನಲ್ಲಿ ಸಮಸ್ಯೆ ಆಗಿದ್ರೆ, ಆಗ ನಿಮಗೆ ಈ ಮಾಟ ಮಂತ್ರ, ವಾಮಾಚಾರ ಈ ರೀತಿಯ ಪ್ರಯೋಗಗಳು ಆಗಿದೆ ಅಂತ ಅರ್ಥ. ಅಂಥವ್ರು ಏನು ಮಾಡಬೇಕಂದ್ರೆ, ನಾನು ಈ ರೀತಿ ಸಮಸ್ಯೆ ಇರ್ತಕ್ಕಂಥವ್ರು, ಹಣಕಾಸಿನ ಅನುಕೂಲ ಇಲ್ಲದೆ ಇರ್ತಕ್ಕಂಥವ್ರು, ಬೇರೆ ಕಡೆ ದುಡ್ಡು ಕೊಟ್ಟು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದೆ ಇರ್ತಕ್ಕಂಥವ್ರು, ನಾನು ಇವತ್ತು ಕೊಡ್ತಾ ಇರ್ತಕ್ಕಂಥ ಈ ಒಂದು ಪ್ರಯೋಗವನ್ನು ನಿಮಗೆ ನೀವೇ ಮಾಡಿಕೊಂಡು ನಿಮ್ಮ ಸಮಸ್ಯೆನ ನೀವೇ ಪರಿಹಾರ ಮಾಡ್ಕೊಳ್ಬಹುದು. ನೋಡಿ, ಇದು ನಾನಿಲ್ಲಿ ಕೊಡ್ತಾ ಇರ್ತಕ್ಕಂಥ ಮಂತ್ರ ಶಾಬರ ಮಂತ್ರ ಬಂದ್ಬಿಟ್ಟು ಸ್ವಯಂ ಸಿದ್ಧ ಶಾಬರ ಮಂತ್ರ. ಶಾಬರ ಮಂತ್ರಗಳಲ್ಲಿ ಎಷ್ಟೋ ಮಂತ್ರಗಳು ಸ್ವಯಂ ಸಿದ್ಧವಾಗಿ ನಮಗೆ ಕೊಟ್ಟಿದ್ದಾರೆ ಗುರುಗಳು. ಗುರು ಗೋರಖ್ನಾಥ್ ಅವರು ಇರಬಹುದು, ಅಥವಾ ಗುರು ಮಚ್ಚೇಂದ್ರನಾಥ್ ಅವರು, ಹಾಗೆ ಇನ್ನೂ ಬೇರೆ ಬೇರೆ ಗುರುಗಳು ಬರ್ತಾರೆ. ಯಾಕೆಂದರೆ ಮುಂದೆ ಕಲಿಯುಗದಲ್ಲಿ ಮನುಷ್ಯನಿಗೆ, ಈ ಮಾನವರಿಗೆ, ಈ ಜನಗಳಿಗೆ ಸಮಯನೇ ಇರೋದಿಲ್ಲ. ಮುಂದೆ ಈ ಸಾಧನೆ, ಸಿದ್ಧಿ, ಜಪ, ತಪ, ವ್ರತಗಳನ್ನು ಮಾಡೋದಕ್ಕೆ ಸಮಯ ಇರೋದಿಲ್ಲ. ಹಾಗಾಗಿ ಅವರೇ ಸ್ವತಃ ಕೆಲವೊಂದು ಮಂತ್ರಗಳನ್ನು ಸಾಧನೆಯನ್ನು ಮಾಡಿ, ಸಿದ್ಧಿ ಮಾಡಿ ಅದನ್ನು ನಮಗೆ ಕೊಟ್ಟಿದ್ದಾರೆ.
ಅಂತಹ ಸ್ವಯಂ ಸಿದ್ಧ ಮಂತ್ರಗಳನ್ನು ನೀವು ಸಾಧನೆ ಮಾಡ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಈ ಸ್ವಯಂ ಸಿದ್ಧ ಮಂತ್ರಗಳನ್ನು ನೀವು ನೇರವಾಗಿ ಬಳಸಬಹುದು, ನೇರವಾಗಿ ಪ್ರಯೋಗವನ್ನು ನೀವು ಮಾಡಬಹುದು. ಆ ರೀತಿಯ ಒಂದು ಪ್ರಯೋಗ ಇದು, ಆ ರೀತಿಯ ಒಂದು ಸಾಧನೆ ಇದು, ಆ ರೀತಿಯ ಒಂದು ಮಂತ್ರ ಇದು. ನೋಡಿ, ಈ ಸ್ವಯಂ ಸಿದ್ಧ ಶಾಬರ ಮಂತ್ರವನ್ನು ನೀವು ಬೇಕಾಗಿದ್ರೆ, ನಿಮಗೆ ಸಮಸ್ಯೆಗಳು ಜಾಸ್ತಿ ಇದ್ದರೆ ಅಥವಾ ನೀವು ಸಾಧಕರಾಗಿದ್ದರೆ ನೀವು ಇದನ್ನು ಸಿದ್ಧಿ ಮಾಡ್ಕೊಳ್ಬಹುದು. 11 ದಿನ ಅಥವಾ 21 ದಿನಗಳ ಕಾಲ ನೀವು ಮತ್ತೆ ಸಾಧನೆ ಮಾಡಿ ಮತ್ತೆ ಸಿದ್ಧಿ ಮಾಡಿಕೊಂಡು ಪ್ರಯೋಗ ಮಾಡಬಹುದು. ಅಥವಾ ನಿಮಗೆ ಸಾಧನೆ ಮಾಡೋದಕ್ಕೆ ಸಮಯ ಇಲ್ಲ ಅಥವಾ ನಿಮ್ಮ ಕೈಲಿ ಸಾಧನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ನೇರವಾಗಿ ಪ್ರಯೋಗವನ್ನು ಸಹ ನೀವು ಮಾಡಬಹುದು. ಆ ರೀತಿಯ ಒಂದು ಸ್ವಯಂ ಸಿದ್ಧ ಭೈರವನ ಶಾಬರ ಮಂತ್ರ ಇದು. ನೋಡಿ, ಫಸ್ಟು ಸಾಧನೆ ಬಗ್ಗೆ ತಿಳಿಸ್ಕೊಡ್ತೀನಿ, ಆಮೇಲೆ ಪ್ರಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ಸಾಧನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಮತ್ತು ನೀತಿ ನಿಯಮಗಳು, ಈ ಒಂದು ಸಾಧನೆಯನ್ನು ನೀವು ಮನೆಯ ಒಳಗಡೆ ಸಾಧನೆ ಮಾಡಬಹುದು. ಕೆಲವೊಂದು ವ್ರತಗಳನ್ನು, ಕೆಲವೊಂದು ಮಂತ್ರ ಸಾಧನೆಗಳನ್ನು ಮನೆಯ ಒಳಗಡೆ ಸಾಧನೆ ಮಾಡೋ ಹಾಗಿಲ್ಲ, ಅದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕು. ಮನೆಯ ಹೊರಗಡೆ ನಿರ್ಜನ ಪ್ರದೇಶಗಳಲ್ಲಿ ಅಥವಾ ಸ್ಮಶಾನಗಳಲ್ಲಿ ಮಾಡ್ತಕ್ಕಂತಹ ಸಾಧನೆಗಳನ್ನು, ಮಂತ್ರ ಜಪಗಳನ್ನು ನೀವು ಮನೆ ಒಳಗಡೆ ಮಾಡಬಾರ್ದು. ಯಾಕೆಂದರೆ ಅದು ಕೆಲವೊಂದು ದೈತ್ಯ ಶಕ್ತಿಗಳು, ಕೆಲವೊಂದು ದುಷ್ಟ ಶಕ್ತಿಗಳು ತೊಂದರೆ ಕೊಡುತ್ತೆ, ನಿಮಗೆ ತೊಂದರೆ ಕೊಡುತ್ತೆ, ನಿಮ್ಮ ಮನೇಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಕೊಡುತ್ತೆ. ಹಾಗಾಗಿ ಕೆಲವೊಂದನ್ನು ಮನೆ ಒಳಗಡೆ ಮಾಡಬೇಕು, ಕೆಲವೊಂದನ್ನು ಮನೆ ಹೊರಗಡೆ ಮಾಡಬೇಕು, ಗಮನದಲ್ಲಿ ಇಟ್ಕೊಳ್ಳಿ. ನೋಡಿ, ಇಲ್ಲಿ ನೀವು ಈ ಒಂದು ಸಾಧನೆಗೆ ನೀವು ದಿಕ್ಕು ಬಂದ್ಬಿಟ್ಟು ಉತ್ತರ ದಿಕ್ಕು ಅಥವಾ ದಕ್ಷಿಣ ದಿಕ್ಕು. ಇದಕ್ಕೆ ದೀಪ ಬಂದ್ಬಿಟ್ಟು ಸಾಸಿವೆ ಎಣ್ಣೆಯ ದೀಪವನ್ನು ನೀವು ಹಚ್ಚಬೇಕಾಗುತ್ತೆ. ಪ್ರಾರಂಭ ಬಂದ್ಬಿಟ್ಟು ನೀವು ಭಾನುವಾರ ಅಥವಾ ಶನಿವಾರ ಅಥವಾ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ನೀವು ಈ ಒಂದು ಸಾಧನೆಯನ್ನು ನೀವು ಪ್ರಾರಂಭ ಮಾಡಬಹುದು. ಇದಕ್ಕೆ ಮಾಲೆ ಬಂದ್ಬಿಟ್ಟು ರುದ್ರಾಕ್ಷಿ ಮಾಲೆಯನ್ನು ಸಹ ಬೇಕಾದ್ರೂ ನೀವು ಬಳಸಬಹುದು. ಅಥವಾ ಕಪ್ಪು ಹಕೀಕ್ ಮಾಲೆ ಅಂತ ಬರ್ತದೆ, ಆ ಕಪ್ಪು ಹಕೀಕ್ ಮಾಲೆಯನ್ನು ಸಹ ನೀವು ಬಳಸಬಹುದು. ವ್ರತ 11 ದಿನಗಳ ಕಾಲ ಬೇಕಾದ್ರೆ ನೀವು ವ್ರತವನ್ನು ಮಾಡಬಹುದು, ಅಥವಾ 21 ದಿನಗಳ ಕಾಲ ಬೇಕಾದ್ರೂ ನೀವು ವ್ರತವನ್ನು ನೀವು ಮಾಡಬಹುದು. ಇದಕ್ಕೆ ಬಟ್ಟೆ ಬಂದ್ಬಿಟ್ಟು ಕಪ್ಪು ಬಣ್ಣದ ವಸ್ತ್ರವನ್ನು ನೀವು ಧಾರಣೆ ಮಾಡಿಕೊಳ್ಬೇಕು. ನೀವು ಕುಳಿತುಕೊಳ್ತಕ್ಕಂತಹ ಆಸನದ ಮೇಲೆ ಕಪ್ಪು ಬಣ್ಣದ ವಸ್ತ್ರವನ್ನು ಹಾಕಿ ನೀವು ಕುತ್ಕೊಂಡು ಜಪ ಮಾಡಬೇಕಾಗತ್ತೆ. ಜಪದ ಸಂಖ್ಯೆ ಪ್ರತಿದಿನ ನೀವು 108 ಮಿನಿಮಮ್ ಜಪ ಮಾಡಬೇಕು. ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾದರೂ ನೀವು ಜಪ ಮಾಡಬಹುದು. ಪ್ರತಿದಿನ ನೀವು 1 ಮಾಲೆ ಜಪ ಮಾಡಬೇಕಾಗತ್ತೆ. ಈ ಶಾಬರ ಮಂತ್ರಗಳ ಸಾಧನೆಗೆ ಸಮಯ ಬಂದ್ಬಿಟ್ಟು ಪ್ರತಿದಿನ ರಾತ್ರಿ 9 ಗಂಟೆಯ ನಂತರ ರಾತ್ರಿ. ಹಾಗೆ ಮಂಟಪದ ಮೇಲೆ ಕಾಲಭೈರವ ಸ್ವಾಮಿಯ ಒಂದು ಫೋಟೋವನ್ನು ನೀವು ಇಡಬೇಕಾಗುತ್ತೆ. ಕಾಲಭೈರವ ಸ್ವಾಮಿಯ ಫೋಟೋ ಇಲ್ಲಾಂದರೆ ಈಶ್ವರನ ಫೋಟೋವನ್ನು ಸಹ ನೀವು ಇಡಬಹುದು. ನೋಡಿ, ಇದು ಬಂದ್ಬಿಟ್ಟು ಉತ್ತರ ಭಾರತದಲ್ಲಿ ಕಾಲಭೈರವ ಸ್ವಾಮಿಗೆ ಮತ್ತು ಕಾಳಿ ಮಾತೆಗೆ ಮದ್ಯಪಾನದಿಂದ ಅಭಿಷೇಕ ಮಾಡ್ತಾರೆ. ಆ ನೈವೇದ್ಯಕ್ಕೆ ಮದ್ಯಪಾನವನ್ನು, ಡ್ರಿಂಕ್ಸನ್ನು ಇಡ್ತಾರೆ, ಹಾಗೆ ಸಿಗರೇಟನ್ನು ಇಡ್ತಾರೆ. ಬಟ್ ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಇಲ್ಲಿ ಯಾವುದೇ ಮಂದಿರಗಳಲ್ಲಿ ಆ ರೀತಿಯ ಒಂದು ವ್ಯವಸ್ಥೆ, ಸೇವೆ ಇಲ್ಲ. ಹಾಗಾಗಿ ನೀವು ಸಾಧನೆ ಮಾಡ್ತಕ್ಕಂತಹ ಕೊನೆಯ ದಿನ ನೀವು ಒಂದು ಸಿಗರೇಟನ್ನು ಇಡಬೇಕಾಗತ್ತೆ, ಹಾಗೆ ಸ್ವಲ್ಪ ಡ್ರಿಂಕ್ಸ್, ಮದ್ಯಪಾನವನ್ನು ನೀವು ಇಡಬೇಕಾಗತ್ತೆ ನೈವೇದ್ಯಕ್ಕೆ ಕೊನೆಯ ದಿನದಲ್ಲಿ, ಸಾಧನೆ ಮುಗಿತಕ್ಕಂಥ ಕೊನೆಯ ದಿನದಲ್ಲಿ. ಜೊತೆಗೆ ಪ್ರತಿದಿನ ನೀವು ಲಡ್ಡು ಅಥವಾ ಜಿಲೇಬಿಯನ್ನು ನೀವು ನೈವೇದ್ಯಕ್ಕೆ ಇಡಬೇಕಾಗತ್ತೆ ಸಾಧ್ಯವಾದರೆ. ಅಥವಾ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಏನಿದೆಯೋ ಅದನ್ನೇ ನೀವು ಇಡಬಹುದು, ನಿಮ್ಮ ಅನುಕೂಲ. ಜೊತೆಗೆ ಮಾಮೂಲಿ ಕಳಸವನ್ನು ಇಡಿ, ಕುಡಿಯೋದಕ್ಕೆ ನೀರನ್ನು ಇಡಿ, ಪ್ರತಿದಿನ ನೈವೇದ್ಯವನ್ನು ಇಟ್ಟು ನೀವು ಈ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಬಂದು ಶುದ್ಧವಾಗಿ ಬಂದು ನೀವು ನಿಮ್ಮ ಏಕಾಂತವಾಗಿರ್ತಕ್ಕಂಥ ಕೊಠಡಿಯಲ್ಲಿ ಕೂತ್ಕೊಳ್ಳಿ ಅನುಕೂಲ ಇದ್ದರೆ. ಅಥವಾ ನಿಮಗೆ ಏಕಾಂತವಾಗಿರ್ತಕ್ಕಂಥ ಕೊಠಡಿ ರೂಮ್ ಇಲ್ಲ ಅಂದರೆ ನಿಮ್ಮ ಪೂಜಾ ಕೊಠಡಿಯಲ್ಲೇ ಈ ಒಂದು ಸಾಧನೆಯನ್ನು ನೀವು ಮಾಡಿ. ಆದರೆ ನೀವು ಮಂತ್ರ ಜಪ ಮಾಡುವಾಗ ಡಿಸ್ಟರ್ಬೆನ್ಸ್ ಆಗಬಾರ್ದು, ತೊಂದರೆ ಆಗಬಾರ್ದು ನಿಮಗೆ, ಆ ರೀತಿ ನೋಡ್ಕೊಳ್ಳಿ.
ನೋಡಿ, ಈಗ ಫಸ್ಟು ಶುದ್ಧೀಕರಣ ಮಾಡ್ಕೊಳ್ಬೇಕು. ನೀವು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡುವಂತಹ ಮುಂಚೆ ಗಂಗಾ ಜಲದಿಂದ ಶುದ್ಧಿಯನ್ನು ಮಾಡ್ಕೊಳ್ಬೇಕು. ಯಾಕೆ ಅಂದರೆ ನೀವು ತಂದಿರತಕ್ಕಂತಹ ಪೂಜಾ ಸಾಮಗ್ರಿಗಳು, ಗ್ರಂಥಿಗೆ ಸಾಮಗ್ರಿಗಳು ಅಶುದ್ಧಿಯಾಗಿರ್ತದೆ. ಅಂದರೆ ಅವರು ಒಂದು ರೀತಿ ಬೇಕಾಬಿಟ್ಟು ಅದನ್ನು ತುಳಿಯೋದು, ಬಿಸಾಡೋದು, ಎಲ್ಲಂದ್ರಲ್ಲಿ ಹಾಕಿರೋದು, ಅವರು ಸ್ನಾನ ಮಾಡದೆ ಹಾಗೆ ಕೊಟ್ಟಿರ್ತಾರೆ. ಈ ರೀತಿ ಎಲ್ಲ ಆಗಿರ್ತದೆ. ಹಾಗಾಗಿ ನೀವೇನೇ ತಂದರೂ ಹೂವಾಗಿರ್ಬೋದು ಅಥವಾ ಪೂಜಾ ಸಾಮಗ್ರಿಗಳನ್ನು ಸ್ವಲ್ಪ ಗಂಗಾ ಜಲವನ್ನು ಚಿಮುಕಿಸಿ ಶುದ್ಧಿ ಮಾಡಬೇಕು. ಶುದ್ಧೀಕರಣ ಮಂತ್ರ ಇದೆ, ಅದನ್ನು ಬೇಕಾದ್ರೆ ಹೇಳ್ಬೋದು. ಅದು ನಿಮ್ಗೆ ಗೊತ್ತಿಲ್ಲ ಅಂತಂದರೆ ಮನಸ್ಸಲ್ಲಿ ಹೇಳ್ಕೊಳ್ಳಿ, ಅಪವಿತ್ರ ಆಗಿರ್ತಕ್ಕಂಥ ಎಲ್ಲ ವಸ್ತುಗಳು ಪವಿತ್ರ ಆಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಗಂಗಾ ಜಲವನ್ನು ಸಿಂಪಡಿಸಿ, ಚಿಮುಕಿಸಿ ಆ ಎಲ್ಲ ವಸ್ತುಗಳ ಮೇಲೆ. ಶುದ್ಧೀಕರಣ ಆಯಿತು. ಈಗ ಪೂಜೆ ಮಾಡಿ. ಮಂಟಪದ ಮೇಲೆ ಭೈರವನ ಫೋಟೋ ಇದ್ದರೆ ಇಡಿ, ಅಥವಾ ಈಶ್ವರನ ಫೋಟೋ ಇದ್ದರೆ ಇಟ್ಕೊಳ್ಳಿ, ನಿಮ್ಮ ಗುರುವಿನ ಫೋಟೋ ಇದ್ದರೆ ಇಟ್ಕೊಳ್ಳಿ, ಅಥವಾ ನಿಮ್ಮ ಇಷ್ಟವಾಗಿರ್ತಕ್ಕಂಥ ದೇವತೆಗಳು ಯಾರಿದ್ದಾರೆ ದೇವರುಗಳ ಫೋಟೋವನ್ನು ಸಹ ಇಡಿ. ಇಟ್ಬಿಟ್ಟು ಪೂಜೆ ಮಾಡಿ. ನಿಮ್ಗೆ ಯಾವ ರೀತಿ ಬರುತ್ತೋ ಆ ರೀತಿ ಪೂಜೆ ಮಾಡಿ. ಪೂಜೆ ಎಲ್ಲ ಮುಗಿದ ನಂತರ ನೀವು ಈಗ ಆಸನಕ್ಕೆ ನಮಸ್ಕಾರ ಮಾಡಿ ಆಸನದ ಮೇಲೆ ಕುತ್ಕೊಳ್ಳಿ. ಕುತ್ಕೊಂಡು ಮಂತ್ರ ಜಪವನ್ನು ನೀವು ಮಾಡಬೇಕಾಗತ್ತೆ. ಮಾಲೆ ತಗೊಳ್ಳಿ ಕೈಗೆ. ತಗೊಂಡು ಈಗ ಗಣಪತಿಯ ಮಂತ್ರವನ್ನು ಜಪ ಮಾಡಿ. ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಈ ಗಣಪತಿಯ ಮಂತ್ರವನ್ನು 21 ಸಾರಿ ಜಪ ಮಾಡಿ. ನೆಕ್ಸ್ಟು ನವಗ್ರಹ ಮಂತ್ರವನ್ನು 9 ಸಾರಿ ಜಪ ಮಾಡಿ. ಓಂ ಬ್ರಹ್ಮಮುರಾರಿ ತ್ರಿಪುರಾಂತಕಾರಿ ಭಾನು ಶಶಿ ಭೂಮಿ ಸುತೋ ಬುಧಶ್ಚ ಗುರುಶ್ಚ ಶುಕ್ರ ಶನಿ ರಾಹು ಕೇತವ ಸರ್ವೇ ಗ್ರಹಂ ಶಾಂತಿಕರ ಭವಂತು. ನವಗ್ರಹ ಮಂತ್ರವನ್ನು 9 ಸಾರಿ ಬೇಕಾದ್ರೂ ಹೇಳಿ, ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬೇಕಾದ್ರೂ ನೀವು ಹೇಳಬಹುದು. ಇವಾಗ ಗುರು ಮಂತ್ರ ನೋಡಿ, ಮೊದಲಿಗೆ ಸಂಕಲ್ಪ ಮಾಡ್ಕೊಳ್ಬೇಕಾಗತ್ತೆ. ಗುರುವಿನ ಮಂತ್ರವನ್ನು ನೀವು ಜಪ ಮಾಡಬೇಕಾಗತ್ತೆ. ನಿಮಗೆ ಯಾರಾದರೂ ಗುರುಗಳಿದ್ದರೆ ಆ ಗುರುಗಳು ಕೊಟ್ಟಿರ್ತಕ್ಕಂತಹ ಗುರು ಮಂತ್ರವನ್ನು 108 ಸಾರಿ ಜಪ ಮಾಡಿ. ಅಥವಾ ಯಾರು ಗುರುಗಳು ನಿಮಗೆ ಇಲ್ಲ ಅಂತಂದರೆ ಈ ಒಂದು ಸಾಧನೆಗೆ ಈಶ್ವರನನ್ನು, ಶಿವನನ್ನು ಗುರುವಾಗಿ ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಶಿವ ಗುರು ಮಂತ್ರ ಈ ರೀತಿ ಇದೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ. ಈ ಪಂಚಾಕ್ಷರಿ ಮಂತ್ರವನ್ನು 108 ಸಾರಿ ಜಪ ಮಾಡಿ. ಅಥವಾ ಈ ಒಂದು ಸಾಧನೆಗೆ ನೀವು ಶ್ರೀಕೃಷ್ಣ ಪರಮಾತ್ಮನನ್ನು ಸಹ ನೀವು ಗುರುವಾಗಿ ಸ್ವೀಕರಣೆ ಮಾಡಬಹುದು. ಕೃಷ್ಣನನ್ನು ಸ್ವೀಕರಿಸಿ ಈ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಕೃಷ್ಣನ ಗುರು ಮಂತ್ರ ಈ ರೀತಿ ಇದೆ. ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ, ಕ್ಲೀಂ ಕೃಷ್ಣಾಯ ನಮಃ. ಈಗ ಗುರು ಮಂತ್ರ ಆಯಿತು, ಗುರು ಪೂಜೆ ಆಯಿತು. ಆದ ನಂತರ ಈಗ ಸಂಕಲ್ಪ ಮಾಡಿಕೊಳ್ಬೇಕು. ನಿಮ್ಮ ಬಲಗೈ ಹಸ್ತದ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ಅಕ್ಷತೆನ ಇದ್ದರೆ ಹಾಕ್ಕೊಳ್ಳಿ. ಅಕ್ಷತೆ ಇಲ್ಲಾಂದರೆ ಸ್ವಲ್ಪ ಹೂವಿನ ದಳಗಳಿದ್ದರೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ. ಇಂಥವರ ಮಗನಾದಂತಹ ನಾನು, ಇಂಥವರ ಮಗಳಾದಂತಹ ನಾನು, ಈ ದಿನ, ಅವತ್ತಿನ ದಿನ, ನಕ್ಷತ್ರ, ವಾರ, ತಿಥಿ ಗೊತ್ತಿದ್ದರೆ ಹೇಳಿಬಿಟ್ಟು ಇಷ್ಟು ವಯಸ್ಸುಳ್ಳ ನಾನು ಇವತ್ತಿನ ದಿನ ಈ ಒಂದು ಸಾಧನೆಯನ್ನು ಭೈರವ ಸ್ವಾಮಿಯ ಸ್ವಯಂ ಸಿದ್ಧ ಶಾಬರ ಮಂತ್ರದ ಸಾಧನೆಯನ್ನು ಮಾಡ್ತಾಯಿದ್ದೀನಿ. ಪರಮಾತ್ಮ ಗುರುದೇವ ನನಗೆ ಆಶೀರ್ವಾದ ಮಾಡಿ ಆಜ್ಞೆ ಕೊಡಿ. ಈ ಒಂದು ಕಾರ್ಯದಲ್ಲಿ ನನಗೆ ಸಫಲತೆ ಸಿಗಲಿ ಬೇಡ್ಕೊಂಡು ಕೈಯಲ್ಲಿರ್ತಕ್ಕಂತಹ ನೀರನ್ನು ಅಲ್ಲೇ ಪಕ್ಕದಲ್ಲೇ ಭೂಮಿ ಮೇಲೆ ಬಿಟ್ಬಿಡಿ. ಈಗ ಸಂಕಲ್ಪ ಮುಗೀತು. ಈಗ ನೆಕ್ಸ್ಟು ರಕ್ಷಾ ಮಂತ್ರ ನೋಡಿ. ನಾನು ಇಲ್ಲಿ ಹೇಳ್ತಾ ಇರ್ತಕ್ಕಂಥ ರಕ್ಷಾ ಮಂತ್ರವನ್ನು ಸಹ ನೀವು ಜಪ ಮಾಡ್ಬೋದು. ಅಥವಾ ಬೇರೆ ರಕ್ಷಾ ಮಂತ್ರಗಳಿದ್ರೆ ಅದನ್ನು ಸಹ ನೀವು ಜಪ ಮಾಡಬಹುದು. ಜಪ ಮಾಡಿಕೊಂಡು ನೀವು ಮಾಡ್ತಕ್ಕಂಥ ಸಾಧನೆಗೆ ರಕ್ಷಾ ಕವಚವನ್ನು ನೀವು ನಿರ್ಮಾಣ ಮಾಡ್ಕೊಳ್ಬಹುದು. ರಕ್ಷಾ ಮಂತ್ರ ಈ ರೀತಿ ಇದೆ. ಓಂ ಅಪಸರ್ಪಂತು ಯೇ ಭೂತಃ ಭೂಮಿ ಸಂಸ್ಥಿತ ಯೇ ಭೂತ ವಿಘ್ನಕರ್ತಾರಂಸ್ತೆ ನಶ್ಯಂತು ಶಿವಾಜ್ಞ ಅಪಕ್ರಮಣಾಂತು ಭೂತಾನಿ ಪಿಶಾಚ ಸರ್ವತೋ ದಿಶಾಂ ಸರ್ವೇಷಾಂ ವಿರೋಧಿನ್ ಪೂಜಾ ಕರ್ಮ ಸಮಾರಂಭೆ. ಈ ಒಂದು ರಕ್ಷಾ ಮಂತ್ರವನ್ನು 21 ಸಾರಿ ಹೇಳಿ
ಅಕ್ಷತೆನೇ ಇಟ್ಕೊಂಡು ಅಭಿಮಂತ್ರಿಸಿ ನಿಮ್ಮ ಸುತ್ತಲೂ ಎರಚಿ, 4 ದಿಕ್ಕಿಗೂ ಎರಚಿ. ಆಗೇನಾಗುತ್ತೆ, ನಿಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚ ನಿರ್ಮಾಣ ಆಯಿತು. ಆಗ ನೀವು ಮಾಡ್ತಕ್ಕಂಥ ಸಾಧನೆಗೆ ಅಥವಾ ನಿಮ್ಮ ಮನೆ ಒಳಗಡೆಗೆ ಯಾವುದೇ ಭೂತ ಪ್ರೇತಗಳು, ಪೀಡೆ ಪಿಶಾಚಿಗಳು, ದುಷ್ಟಶಕ್ತಿಗಳು, ವಿಷ ಸರ್ಪಗಳು, ವಿಷ ಜಂತುಗಳು ಯಾವುದು ಸಹ ಬಂದು ನಿಮಗೆ ತೊಂದರೆ ಕೊಡೋದಿಲ್ಲ. ನೀವು ನಿಮ್ಮ ಮನೆ, ನಿಮ್ಮ ಪೂಜಾ ಕೊಠಡಿ ಸುತ್ತಲೂ ಪ್ರೊಟೆಕ್ಷನ್ ಆಯಿತು. ಈಗ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರ. ಈ ಸರ್ವಾರ್ಥ ಸಿದ್ಧ ಶಾಬರ ಮಂತ್ರವನ್ನು 21 ಸಾರಿ ನೀವು ಜಪ ಮಾಡಿ. ಗುರು ಸಟ್ ಗುರು ಹೈ ವೀರ್, ಗುರು ಸಾಹಬ್ ಸುಮರೋ ಬಡಿ ಬಾತ್, ಸಿಂಗಿ ಟೋರೋ ಒನ್ ಕಹೋ ಮನ್ ನಾವೋ ಕರ್ತಾರ್, ಸಕಲ್ ಗುರುನ್ ಕಾ ಹರ್ ಬಜೆ ಗಟ್ಟಾ ಪಕರ್ ಉಟ್ ಜಾಗ್, ಚೇತ್ ಸಂಬಾರ್ ಶ್ರೀ ಪರಮಹಂಸ್. ಈಗ ಮೂಲ ಮಂತ್ರವನ್ನು ನೀವು ಜಪ ಮಾಡಿ ನೋಡಿ. ಮೂಲ ಮಂತ್ರ ಈ ರೀತಿ ಇದೆ. ಓಂ ನಮೋ ಮಹಾಕಾಲ್ ಭೈರವ್, ಚಲ್ತಾ ತೀರ್ ಹವಾ ಮೇ ರೋಕೆ, ಉಲ್ಟಾ ಚಲೆ ಉಸಿ ಕೋ ಚೋಂಪೆ, ಪ್ರೇತ ಪಿಶಾಚು ಮಸಾನಿ ಜಾಕೆ, ಸಂಕಟ್ ಸಬ್ ಉಂಗ್ಲಿ ಪೆ ನಾಚೆ, ಅಲಾ ಬಲಾ ದೆ ಪಲ್ ಮೇ ಟಾಲ್, जिसने किया उसी पे डाल, शब्द उड़े आकाश पुर, ओम नमो आदेश गुरुजी का, आदेश आदेश आदेश. ನೋಡಿ, ಇದೊಂದು ಮೂಲ ಮಂತ್ರ. ಈ ಮೂಲ ಮಂತ್ರವನ್ನು ನೀವು 108 ಸಾರಿ ಜಪ ಮಾಡಿ. ಹಾಗೆ ಇನ್ನೊಂದು ಹೇಳೋದು ಮರ್ತುಬಿಟ್ಟಿದ್ದೆ, ನೀವು ಸಂಕಲ್ಪ ಮಾಡುವಾಗ ನೀವು ಇದನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಪರಮಾತ್ಮ, ಭೈರವ ಸ್ವಾಮಿ, ನನಗೆ ಯಾರಾದರೂ ಏನಾದರೂ ಮಾಟ ಮಂತ್ರಗಳ ಪ್ರಯೋಗ ಮಾಡಿದರೆ, ವಾಮಾಚಾರದ ಪ್ರಯೋಗ ಮಾಡಿದರೆ, ಭೂತ ಪ್ರೇತಗಳನ್ನು ಚೂ ಬಿಟ್ಟಿದ್ರೆ ಅವ್ರಿಗೆ ವಾಪಸ್ ಹೊರಟೋಗ್ಲಿ, ಅವ್ರಿಗೆ ವಾಪಸ್ ಹೋಗಿ ತೊಂದರೆ ಕೊಡಲಿ. ನನ್ನನ್ನು, ನಮ್ಮ ಮನೆಯನ್ನು ಬಿಟ್ಟು ಯಾರು ಮಾಡಿಸಿದಾರೋ ಅವ್ರಿಗೆ ವಾಪಸ್ ಹೋಗಿ ಅವ್ರಿಗೆ ತೊಂದರೆ ಕೊಡಲಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಸಂಕಲ್ಪದಲ್ಲಿ ಮಾಡಿಕೊಂಡು ಈ ಮೂಲ ಮಂತ್ರವನ್ನು ನೀವು ಜಪ ಮಾಡಬೇಕು. ಈ ರೀತಿ ನೀವು 11 ದಿನಗಳ ಕಾಲ ಸಾಧನೆಯನ್ನು ಮಾಡಬೇಕಾಗತ್ತೆ. ಕೊನೆ ದಿನ ನೀವು 2 ಲಡ್ಡು, 2 ಜಿಲೇಬಿ, 1 ಸಿಗರೇಟು, ಕುಡಿಯೋದಕ್ಕೆ ಡ್ರಿಂಕ್ಸು ಭೈರವ ಸ್ವಾಮಿಗೆ, ಇವನ್ನ ನೀವು ನೈವೇದ್ಯವಾಗಿ ಅರ್ಪಣೆ ಮಾಡಬೇಕು. ಮಾಡಿಬಿಟ್ಟು ಅದನ್ನು ನೀವೇ ಬೇಕಾದ್ರೆ ಸೇವನೆ, ನೆಕ್ಸ್ಟ್ ದಿನ ಅದನ್ನು ನೀವೇ ಸೇವನೆ ಮಾಡಬಹುದು ಅಥವಾ ಬೇರೆ ಯಾರಿಗಾದ್ರೂ ಕೊಟ್ಬಿಡ್ಬೋದು. ಅದನ್ನು ಆ ರೀತಿ ಮಾಡಿ. ಸಾಧನೆ ಮಾಡಿದ್ರಿ, ಸಿದ್ಧಿ ಮಾಡಿಕೊಂಡು ನೆಕ್ಸ್ಟ್ ನೀವು ಪ್ರಯೋಗ ಮಾಡಬೇಕಲ್ವಾ. ಯಾವ ರೀತಿ ಪ್ರಯೋಗ ಮಾಡಬೇಕಂದ್ರೆ, ಒಂದು ಹಳದಿ ನಿಂಬೆಹಣ್ಣು ತೊಗೊಳ್ಳಿ. ನಿಂಬೆಹಣ್ಣು ಚೆನ್ನಾಗಿರಬೇಕು ನೋಡೋದಕ್ಕೆ. ಕೆಲವರು ತರ್ತಾರೆ ನಿಂಬೆಹಣ್ಣು ಒಣಗೋಗಿರ್ತದೆ, ಹಾಗೆ ಆನಂತರ ಅದರಲ್ಲಿ ಡಾಟ್ಸ್ಗಳಿರ್ತದೆ, ಅಂದರೆ ಕಪ್ಪು ಕಪ್ಪು ಚುಕ್ಕೆಗಳಿರ್ತದೆ. ಆ ರೀತಿಯೆಲ್ಲ ನಿಂಬೆಹಣ್ಣು ತೊಗೊಬಾರ್ದು. ನಿಂಬೆಹಣ್ಣು ಪಳ 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 ಅಂತ ಹೊಳಿತಾ ಇರಬೇಕು. ಆ ರೀತಿಯ ಒಂದು ಹಳದಿ ಬಣ್ಣದ ಒಂದು ನಿಂಬೆಹಣ್ಣು ತಗೊಂಡು ನೀವು ಈ ಮಂತ್ರವನ್ನು ಹೇಳ್ತಾ 11 ಸಾರಿ ಈ ಮಂತ್ರವನ್ನು ಹೇಳಿ ಆ ನಿಂಬೆಹಣ್ಣಿಗೆ ಅಭಿಮಂತ್ರಿಸಿ, ಆ ನಿಂಬೆಹಣ್ಣನ್ನು ನೀವು ಇಳೆ ತೆಗಿಬೇಕು. ಅಂದರೆ ನಿಮಗೆ ನೀವೇ ಬೇಕಾದ್ರೆ ತಗೊಬೋದು, ಅಥವಾ ನೀವು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೇರೆ ವ್ಯಕ್ತಿಗಳು ಸಹ ನೀವು ತೆಗಿಬಹುದು. ಎಡಗಡೆಯಿಂದ ಬಲಗಡೆಗೆ 7 ಸಾರಿ ನಿವಾಳಿಸಬೇಕು. ಹಾಗೆ ಮೇಲಿಂದ ಕೆಳಗಡೆಗೆ 7 ಸಾರಿ ನಿವಾಳಿಸಬೇಕು. ನೀವು ನಿಂಬೆ ಹಣ್ಣನ್ನು ನಿವಾಳಿಸುತ್ತಾ ಈ ಮಂತ್ರವನ್ನು 11 ಸಾರಿ ನೀವು ಜಪ ಮಾಡಬೇಕು. ಮಾಡಿ ನಿಂಬೆ ಹಣ್ಣನ್ನು ಇಳೆ ತೆಗೆದು ಅದನ್ನು ತಗೊಂಡು ಹೋಗಿ ಹಾಗೆ ಹರಿಯತಕ್ಕಂತಹ ನೀರಿನಲ್ಲಿ ಬಿಸಾಕಬೇಕು. ನಿಮ್ಮ ಮನೆಗಳ ಹತ್ರ ಹರಿಯೋ ನೀರು ಇಲ್ಲ ಅಂತಂದರೆ ನೀವು ಸ್ಮಶಾನದ ಹತ್ರ ಹೋಗಿ ಆ ನಿಂಬೆಹಣ್ಣನ್ನು ಬಿಸಾಕಬೇಕು. ಸ್ಮಶಾನದ ಒಳಗಡೆ ಬಿಸಾಕಬೇಕು. ಆಚೆ ನಿಂತ್ಕೊಂಡು ಸ್ಮಶಾನದ ಒಳಗಡೆ ಬಿಸಾಕಬೇಕು. ಅಥವಾ ಸ್ಮಶಾನನೂ ನಿಮಗೆ ಹತ್ತಿರ ಇಲ್ಲ ಅಂತಂದರೆ ಆ ನಿಂಬೆಹಣ್ಣು ಹಣ್ಣನ್ನು ತಗೊಂಡೋಗಿ ಯಾವುದಾದ್ರೂ ನಿರ್ಜನ ಪ್ರದೇಶ ಇರ್ತಕ್ಕಂತಹ ಜಾಗದಲ್ಲಿ ಸ್ವಲ್ಪ ನೆಲವನ್ನು ಅಗೆದು ಆ ಭೂಮಿ ಒಳಗಡೆ ಅದನ್ನು ಹಾಕಿ ಮುಚ್ಚಿಬಿಟ್ಟು ಬಂದುಬಿಡಬೇಕು. ಈ ಪ್ರಯೋಗಗಳನ್ನು ನೀವು ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಪ್ರಯೋಗ ಆದ ನಂತರ ನೀವು ಹಿಂದೆ ತಿರುಗಿ ನೋಡಬಾರ್ದು, ಸೀದಾ ಮನೆಗೆ ಬಂದುಬಿಡಬೇಕು. ಬಂದು ಕೈಕಾಲು ತೊಳ್ಕೊಂಡು ಮನೆ ಒಳಗಡೆ ಪ್ರವೇಶ ಮಾಡಬೇಕಾಗತ್ತೆ. ಇದು ಪ್ರಯೋಗದ ಕ್ರಮ. ಈ ರೀತಿ ನೀವು ಪ್ರತಿ ಅಮಾವಾಸ್ಯೆ, ಪ್ರತಿ ಪೌರ್ಣಿಮೆಗೆ ಈ ರೀತಿ ನಿಮಗೆ ನೀವೇ ಪ್ರಯೋಗ ಮಾಡ್ಕೊಳ್ತಾ ಇದ್ದರೆ ನಿಮಗೆ ಆಗಿರ್ತಕ್ಕಂತಹ ಮಾಟ ಮಂತ್ರ, ವಾಮಾಚಾರ, ಭೂತ ಪ್ರೇತಗಳ ಪ್ರಯೋಗಗಳು ತನ್ನಷ್ಟಕ್ಕೆ ತಾನೇ ವಾಪಸ್ಸು ಯಾರು ಮಾಡಿಸಿದ್ರೋ ಅವ್ರಿಗೆ ವಾಪಸ್ ಅವ್ರ ಹತ್ರಗೆ ವಾಪಸ್ ಹೊರಟೋಗ್ಬಿಡ್ತದೆ.
ಕಾಲಭೈರವ ಸ್ವಾಮಿ ಅವ್ರಿಗೆ ವಾಪಸ್ ಕಳಿಸಿ ಅವ್ರಿಗೆ ತೊಂದರೆ ಕೊಡಿಸ್ತಾರೆ. ಮಾಡಿರ್ತಕ್ಕಂಥ ವ್ಯಕ್ತಿಗೆ ಅಥವಾ ಮಾಡಿಸಿರ್ತಕ್ಕಂತಹ ವ್ಯಕ್ತಿಗೆ ತೊಂದರೆ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ದುಡ್ಡು ಕಾಸು ಖರ್ಚು ಇರೋದಿಲ್ಲ. ಒಂದು ಸಾರಿ ನೀವು ಸಾಧನೆ ಮಾಡಿಕೊಂಡು ಈ ಮಂತ್ರವನ್ನು ನೀವು ಸಿದ್ಧಿ ಮಾಡ್ಕೊಂಬಿಟ್ರೆ ನಿಮಗೆ ನಿಮ್ಮ ಮನೆಯವ್ರಿಗೆ ಲೈಫ್ ಲಾಂಗ್ ನೀವು ಪ್ರಯೋಗ ಮಾಡಿಕೊಂಡು ನಿಮ್ಮ ಸಮಸ್ಯೆಗೆ ನೀವೇ ಪರಿಹಾರ ಮಾಡಿಕೊಂಡು ಹಣವನ್ನು ಸಮಯವನ್ನು ಉಳಿಸ್ಬಹುದು. ಹಾಗಾಗಿ ಸ್ನೇಹಿತರೆ, ಇದನ್ನು ನಂಬಿಕೆ ಇಟ್ಟು ಮಾಡಿ. ಕಾಲಭೈರವ ಸ್ವಾಮಿ ತುಂಬ ಪವರ್ಫುಲ್ ಆಗಿರ್ತಕ್ಕಂತಹ ದೇವರು. ಈ ಮಾಟ ಮಂತ್ರಗಳಿಗೆ ಕಾಲಭೈರವ ಸ್ವಾಮಿ, ಮಹಾಕಾಳಿ, ಆಂಜನೇಯ ಸ್ವಾಮಿ ಹಾಗೆ ನರಸಿಂಹ ಸ್ವಾಮಿ ಈ 4 ಸಹ ಜಾಗೃತ ದೇವತೆಗಳು ಅಂತ ಕರೀತಾರೆ. ಇವರು ಶತ್ರುಗಳು, ಮಾಟ ಮಂತ್ರ ಸಮಸ್ಯೆ, ಶತ್ರುಗಳ ಕಾಟ ಅಥವಾ ಭೂತ ಪ್ರೇತಗಳ ಸಮಸ್ಯೆ ಇರ್ತಕ್ಕಂಥವ್ರು ಈ 4 ದೇವರುಗಳಲ್ಲಿ ಯಾವುದಾದ್ರೂ ಒಂದು ದೇವರನ್ನು ನೀವು ಆರಾಧನೆ ಪೂಜೆ ಮಾಡಿದ್ರೆ ನಿಮಗೆ ರಕ್ಷಣೆ ಸಿಕ್ಬಿಡುತ್ತೆ, ನಿಮ್ಮ ಸಮಸ್ಯೆ ಪರಿಹಾರ ಆಗಿಬಿಡ್ತದೆ. ಸರಿ ವೀಕ್ಷಕರೇ, ಇಷ್ಟು ಈ ಒಂದು ಸಾಧನೆಯ ಕ್ರಮ ವಿಧಿ ವಿಧಾನಗಳು. ಹಾಗೆ ನೀವು ಸಾಧನೆ ಮಾಡ್ತಕ್ಕಂತಹ ಸಮಯದಲ್ಲಿ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು. ಸಾತ್ವಿಕ ಆಹಾರವನ್ನು ನೀವು ಸ್ವೀಕರಿಸಬೇಕು. ಹಾಗೆ ನಾಮಜಪ ಭೈರವ ಸ್ವಾಮಿಯ ಬೀಜ ಮಂತ್ರ ಬರ್ತದೆ, ಬ್ರಹ್ಮ ಭೈರವಾಯ ನಮಃ, ಬ್ರಹ್ಮ ಭೈರವಾಯ ನಮಃ ಅಂತಕ್ಕಂಥ ಬೀಜ ಮಂತ್ರವನ್ನು ನೀವು ಜಪ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ನೆಲದ ಮೇಲೆ ಮಲ್ಕೊಳ್ಬೇಕು. ನೀವು ಹೆಂಡತಿ ಪಕ್ಕ ಮಲ್ಕೊಳ್ಳೋದು, ಗಂಡನ ಪಕ್ಕ ಎಲ್ಲ ಮಲ್ಕೊಳ್ಬಾರ್ದು, ಒಂದೇ ಮಂಚದಲ್ಲಿ ಮಲ್ಕೊಳ್ಬಾರ್ದು. ನೀವು ಯಾವುದೇ ಸಾಧನೆ ಮಾಡ್ತಕ್ಕಂಥ ಸಮಯದಲ್ಲಿ ನೀವು ಸಪ್ರೇಟಾಗಿ ಮಲ್ಕಬೇಕಾಗತ್ತೆ, ನೆಲದ ಮೇಲೆ ಮಲ್ಕಬೇಕಾಗತ್ತೆ. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.